ಎಲ್ಲರಿಗೂ ನಮಸ್ಕಾರ. ಇವತ್ತು ಅವರೆಕಾಳು ಸಾಂಬಾರು ಮಾಡಿ ತೋರ್ಸಕತ್ತೀನಿ. ಸೂಪರ್ ಆಗಿರ್ತೈತಿ. ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ನಿರಿ, ಸಖತ್ತಾಗಿ ಟೇಸ್ಟಿಯಾಗಿರ್ತೈತಿ ಅಂತಲೇ ಹೇಳ್ಬೋದು. ಈಗ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೀನಿ. ಬಾಳ್ಗೆಗೆ ಎಣ್ಣೆನೂ ಹಾಕ್ಕೊಂಡೀನಿ. ಎಲ್ಲನೂ ಈ ಥರ ರೆಡಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಾವು ಮಾಡುವಾಗ ಅಡುಗೆನ. ಈಗ ನೋಡಿರಿ, ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿರೋಂತಹ ದೊಡ್ಡ ಸೈಜಿಂದ ಈರುಳ್ಳಿನ ಹಾಕ್ಕೊಂಡೀನಿ. ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ವಲ್ಪ ಹಾಕ್ಕೊಳ್ರಿ. ಶುಂಠಿ ಸ್ವಲ್ಪ ಹಾಕ್ಕೊಳ್ರಿ. ಬೆಳ್ಳುಳ್ಳಿ ಒಂದು ದೊಡ್ಡದು ತೊಗೊಂಡು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ರಿ. ಜವಾರಿ ಆತಂದ್ರೆ ಸಿಪ್ಪೆ ತೆಗಿಯೋ ಅವಶ್ಯಕತೆ ಇರಲ್ಲ. ಮತ್ತು 2 ಲವಂಗ, ಸ್ವಲ್ಪ ಚಕ್ಕೆ ಹಾಕ್ಕೊಂಡೀನಿ. ಎಲ್ಲನೂ ಸ್ವಲ್ಪ ಎಣ್ಣೆ ಒಳಗೆ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಹುರಿಬೇಕು. ಮತ್ತು ಅವರೆಕಾಳು ತೋರಿಸಿದ್ನೆಲ್ಲ ಅದನ್ನು ನೆನೆಸಿಟ್ಟಿದ್ದೆ ಮಾರ್ನಿಂಗು. ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡೀನಿ. ನೋಡಿರಿ, ಈಗ ಟಮಾಟನ ಕೂಡ ಇದ್ರೊಳಗನ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಎಣ್ಣೆ ಒಳಗೆ. ಎಲ್ಲನೂ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ರೆ ಚೆನ್ನಾಗಿರ್ತೈತಿ. ಹಸಿ ಸ್ಮೆಲ್ ಇತ್ತಂದ್ರೆ ಚೆನ್ನಾಗಿರೋದಿಲ್ಲ. ಅದ್ರ ಸಂಬಂಧ ಈ ಥರ ಹುರಿದಾದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಮೊದಲು ನಾವು ಕೊಬ್ಬರಿನ ಹಾಕ್ಕೊಳ್ಳೋಣಂತ. ಕೊಬ್ಬರಿ ತುರಿನ ಒಂದು 1/4 ಭಾಗ ನಾನು ಕೊಬ್ಬರಿ ತುರಿನ ಹಾಕ್ಕೊಳಕತ್ತೀನಿ. ನೀವು ಎಷ್ಟು ಪ್ರಮಾಣ ಮಾಡ್ಕೊತೀರಲ್ಲ ಅದ್ರ ಪ್ರಮಾಣ ನೀವು ಎಲ್ಲನೂ ತೊಗೋಬೇಕಾಗುತ್ತೆ. ಈರುಳ್ಳಿ ಆಗಲಿ, ಟಮಾಟಣ್ಣಾಗಲಿ. ಕೊಬ್ಬರಿನ ಸ್ವಲ್ಪ ತೊಗೊಂಡಿನಿ. ತೊಗೊಂಡು ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಗಸಗಸೆ ಇದ್ದರೂ ಕೂಡ ನೀವು ಇದ್ರೊಳಗೆ ಆ್ಯಡ್ ಮಾಡ್ಕೋಬೋದು. ಗಸಗಸೆನೂ ಅದು ಚೆನ್ನಾಗಿರುತ್ತೆ. ಈಗ ನೋಡಿರಿ, ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ನಾವು ಇದನ್ನು ಈ ಥರ ಮಿಕ್ಸರ್ ಮಾಡ್ಕೊಂಡು ಬರಬೇಕು. ಈಗ ಒಂದು ಬಟ್ಲಿಗೆ ತೆಗೆದು ನಾನು ಮತ್ತೇನು ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಮಿಕ್ಸರ್ ಜಾರಿಗೆ ಈಗ ನಾನು ಹುರ್ಕೊಂಡಿರ್ತೀನಲ್ಲ ಆ ಮಸಾಲ ಕೂಡ ನಾವು ರುಬ್ಕೊಂಡು ಬರಬೇಕಾಗುತ್ತಾ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ಮಸಾಲನ ರುಬ್ಕೊಳಕ್ಕಂತ ಹಾಕ್ಕೊಳಕತ್ತೆ ನೋಡಿರಿ. ಎಲ್ಲನೂ ಈರುಳ್ಳಿ, ಟಮಾಟಣ್ಣು, ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ ಎಲ್ಲನೂ ಹಾಕ್ಕೊಂಡಿರೋಂತಹ ಮಿಶ್ರಣನ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ಅಂತ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ರುಬ್ಬುವಾಗ ಹಾಕ್ಕೊಂಡು ಆಮೇಲೆ ಸ್ವಲ್ಪ ನಾನು ಇಟ್ಕೊಂಡೀನಿ. ಸಾರಾಗಿಂದ ಸ್ವಲ್ಪ ಹಾಕ್ಕೊಳಕ್ಕಂತ ಹೇಳಿ ಈಗ ಇದನ್ನ ರುಬ್ಕೊಂಡು ಬರೋಣ ಅಂತ. ಟಮಾಟಣ್ಣು ಇರೋದ್ರಿಂದ ನೀರಿನ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿರಿ, ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದೀನಿ. ಈಗ ರೆಡಿ ಆಯ್ತು ಮಸಾಲ. ಇನ್ನೇನು ಸಾರು ಮಾಡೋದಷ್ಟ. ಈಗ ಬಾಳ್ಗೆ ಇಟ್ಕೊಂಡೀನಿ. ಆಗಲೇ ಹುರ್ಕೊಂಡಿದ್ನಲ್ಲ ಬಾಳ್ಗೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾಯಲಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಒಂದು 1/4 ಟೀ ಚಮಚ ಸಾಸಿವೆ, 1/4 ಟೀ ಚಮಚ ಜೀರಿಗೆ ಹಾಕ್ಕೋಬೇಕು. ಇದಕ್ಕೆ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವ್ಯಾವ ವೀಡಿಯೋಸ್ ಹಾಕಿರ್ತೀನಲ್ಲ ಅವು ನಿಮಗೆ ಬರ್ತಾವೆ. ಅವಾಗ ನೀವು ನೋಡ್ಬೋದು, ಎಲ್ಲರಿಗಿಂತ ಮೊದಲೇ ನೋಡ್ಕೋಬೋದು. ಇನ್ನೂ ಭಾಳ ರೆಸಿಪೀಸ್ನ ನಾನು ಮಾಡಿ ತೋರಿಸೀನಿ. ಭಾಳಷ್ಟು ಜನರು ಇಷ್ಟಪಟ್ಟಿರೋದಂದ್ರೆ ಬೆಟ್ಗೇರಿ ಚಟ್ನಿ, ಕೆಂಪು ಚಟ್ನಿ, ಬೆಳ್ಳುಳ್ಳಿ ಚಟ್ನಿ ಮತ್ತು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಇಷ್ಟೆಲ್ಲನೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ನೋಡಿರಿ. ಅವು ರೆಸಿಪೀಸ್ ಕೂಡ ಇನ್ನೂ ಯಾರು ನೋಡಿಲ್ಲ ನೋಡ್ಕೊಂಬರ್ರಿ. ಮತ್ತು ಹೆಂಗಾಯ್ತು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ. ಒಂದು ಟ್ರೈ ಮಾಡಿರಿ. ಒಂದು ಸಾರಿ ನಾನು ಮಾಡಿದಂತಹ ರೆಸಿಪೀಸ್ನೆಲ್ಲ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಈಗ ನಾನು ಎಣ್ಣೆ ಕಾದಿಂದ ಸಾಸಿವೆ ಜೀರಿಗೆ ಹಾಕ್ಕೊಂಡಾದ್ಮೇಲೆ ನಾನು ಅವರೆಕಾಳನ್ನ ನಾನು ಹಾಕ್ಕೊಂಡಿನಿ ನೋಡಿರಿ. ಈಗ ಅವರೆಕಾಳು ಹಾಕ್ಕೊಂಡಾದ್ಮೇಲೆ ಈಗ ಖಾರದ ಪೌಡ್ರನ್ನ ಹಾಕ್ಕೊಳಕತ್ತೀನಿ. ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರ್ ಹಾಕ್ಕೊಡ್ರಿ. ಒಂದು ಸ್ವಲ್ಪ ಜಾಸ್ತಿ ಇದ್ರನ್ನ ಚೆನ್ನಾಗಿರ್ತೈತಿ. ಹೀಗಾಗಿ ನಾನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೀನಿ ಒಣ ಖಾರದ ಪೌಡ್ರು. ಎಲ್ಲನೂ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಒಂದು ಸಾರಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪೌಡ್ರು ಎಲ್ಲನೂ ಹಾಕ್ಕೊಳ್ಳೋಣ ಅಂತ. 1/4 ಟೀ ಚಮಚ ಅರಿಶಿಣದ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಸ್ವಲ್ಪ ನೋಡಿರಿ ಗರಂ ಮಸಾಲ ಹಾಕ್ಕೊಂಡೀನಿ. ಧನಿಯಾ ಪೌಡ್ರು ಸ್ವಲ್ಪ ಹಾಕ್ಕೋಬೇಕು. 1 ಟೀ ಚಮಚ ಅಥವಾ ಅರ್ಧ ಟೀ ಚಮಚ ಧನಿಯಾ ಪೌಡರ್.
ಈ ಒಂದು ಗ್ರೇವಿ ಮಾಡ್ಕೊಂಡ್ಬಿಟ್ರೆ ನಾವು ಆರಾಮ್ಸೆ ನಾವು ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಈಗ ನಾನು ಮಸಾಲ ರುಬ್ಬಿದ್ನೆಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಚಪಾತಿ ಜೋಡಿ, ರೊಟ್ಟಿ ಜೋಡಿ, ಅನ್ನದ ಜೋಡಿ ಎಲ್ಲದಕ್ಕೂ ಭಾಳ ಮಸ್ತ್ ಇರ್ತೈತಿ ಈ ಒಂದು ಸಾಂಬಾರು. ನೀವು ಪಲ್ಯ ಟೈಪ್ ಆದರೂ ಮಾಡ್ಕೋಬೋದು. ಇದನ್ನ ಅಂದ್ರೆ ಸ್ವಲ್ಪ ಗಟ್ಟಿ ಟೈಪ್ ಚಪಾತಿ ಮತ್ತು ರೊಟ್ಟಿ ಬೇಕು ಅಂತಂದ್ರೆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡ್ಕೋಬೋದು. ಅನ್ನಕ್ಕೆ ಬೇಕು ಅಂತಂದ್ರೆ ಮತ್ತು ಮುದ್ದೆಗೆ ಬೇಕು ಅಂತಂದ್ರೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕ್ಕೊಳ್ರಿ. ಈಗ ನಾನು ಮಸಾಲನ ಹಾಕ್ಕೊಂಡೀನಿ ನೋಡಿರಿ. ಸ್ವಲ್ಪ ಗಟ್ಟಿ ಅನ್ನಿಸ್ತು, ಹೀಗಾಗಿ ನಾನು ನೀರು ಹಾಕ್ಕೊಳಕತ್ತೀನಿ ನೋಡಿರಿ. ಒಂದು ಸಣ್ಣ ಗ್ಲಾಸಿಂದ 2 ಗ್ಲಾಸ್ ನೀರು ಹಾಕ್ಕೊಂಡೀನಿ. ಚಲೋತ್ನಾಗ ಕುದಿ ಬರಬೇಕಿದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕುದಿಯಾಕತ್ತೈತಿ. ಈ ಥರ ಕುದಿಯಾಕೆ ಬಿಡಬೇಕು ಒಂದು 5-10 ನಿಮಿಷ. ಅವರೆಕಾಳೆಲ್ಲ ಬೆಂದಾವಿಲ್ಲ ನೋಡ್ಕೊಳಕತ್ತೀನಿ ನೋಡ್ರಿ. ಇನ್ನೊಂದು ಸ್ವಲ್ಪ ಬೇಯಲಿ. ಅತಿ ಮೆತ್ತಗಾದ್ರೂ ಚೆನ್ನಾಗಿರೋದಿಲ್ಲ, ಅದ್ರ ಸಂಬಂಧ ಇಷ್ಟ ಆದ್ರೆ ಸಾಕು. ನೋಡ್ಬೋದು ರುಬ್ಬಿಟ್ಕೊಂಡಿದ್ದಂತಹ ಕೊಬ್ಬರಿ ಇದು, ಅದನ್ನು ಈ ಟೈಮ್ನಾಗ ಹಾಕ್ಕೊಳ್ರಿ. ಹಾಕ್ಕೊಂಡು ಚಲೋತ್ನಾಗೆ 5-10 ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡೆ ನೋಡಿರಿ. ಈ ಸಾಂಬಾರು ಸಖತ್ ಟೇಸ್ಟ್ ಕೊಡ್ತೈತಿ ಅಂತಲೇ ಹೇಳ್ಬೋದು. ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಈ ಒಂದು ಸಾಂಬಾರು. ಅವರೆಕಾಳು ಸೀಸನ್ ಇರೋದರಿಂದ ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಪಲಾವು, ಅವರೆಕಾಳು ಸಾರು, ಈ ಥರ ನಾವು ಬೇರೆ ಬೇರೆ ವೆರೈಟಿ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿರ್ತೈತಿ ಅವರೆಕಾಳು. ಈಗ ನೋಡಿರಿ ಒಂದು 5-10 ನಿಮಿಷ ನಾನು ಕುದಿಯಾಕೆ ಬಿಟ್ಟಿದ್ದೆ. ಈಗ ರೆಡಿ ಆಗೈತಿ ಸಾರು. ಇಷ್ಟ ಆದರೆ ಸಾಕು, ಬಿಸಿ ಬಿಸಿ ಅನ್ನದ ಜೋಡಿ ತಿನ್ಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಯಿತು. ಒಂದು ಸಾರಿ ಈ ಥರ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡಲಿಲ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.